ಒಪ್ಪತ್ತಿನ ಊಟ ಮಾಡಬೇಕು ಅಂತಂದ್ರೆ ದಿನ ಎಲ್ಲ ದುಡಿಬೇಕು. ಆದ್ರೆ ಆ ದುಡಿಮೆಗೂ ಧರ್ಮದ ಕಳಂಕವನ್ನ ಅಂಟಿಸಿದ್ದಾರೆ ಸಂಘಟನೆಗಳು. ರಾಜಕಾರಣಿಗಳ ಧರ್ಮ ದಂಗಲ್ ಬಡವರ ಬದುಕನ್ನೇ ಮೂರಾಬಟ್ಟೆ ಮಾಡ್ತಾ ಇದೆ. ಧಾರವಾಡದ ನಬೀಸಾ ಪ್ರಕರಣ ಇದಕ್ಕೆ ಕಣ್ಣೆದುರಿರುವಂತ ಸಾಕ್ಷಿ. ನೋಡ್ರಿ, ಅವರು ಬಂದಾರ ಪಟ್ ಹೊಡ್ಕೊಂತ ಬಂದ್ಬಿಟ್ರಿ. ಅವ್ರು ನಿಮ್ಗೆ ನೀವು ಹಚ್ಚಬೇಡ ಅಂದಿದ್ವಲ್ಲ, ಮುಸಲ್ರಿಗೆ ಹಚ್ಚಬೇಡ ಅಂದಿದ್ವಲ್ಲ ಅಂತಂದ್ರಲ್ಲ, ಮುಸಲ್ಮಾನರಿಗೆ ಹಚ್ಚಬೇಡ ಅಂದೇವು ನಾವು ಅಂತಂದ್ರ. ನಬೀಸಾ ಧಾರವಾಡದ ನುಗ್ಗೇಕೇರಿಯ ಆಂಜನೇಯ ದೇವಸ್ಥಾನದ ಬಳಿ ಕಲ್ಲಂಗಡಿ ವ್ಯಾಪಾರ ಮಾಡ್ತಾ ಇರೋ ಬಡಪಾಯಿ. ನಿನ್ನೆ ಶ್ರೀರಾಮ ಸೇನೆಯ 10 ಯುವಕರು ಬಂದು ಮುಸ್ಲಿಮರು ಅಂಗಡಿ ಇಡಬೇಡಿ ಅಂತ ಹೇಳಿದ್ರೂ ಇಟ್ಟಿದ್ದೀರಾ ಅಂತ 5 ಟನ್ ಕಲ್ಲಂಗಡಿ ಹಣ್ಣನ್ನ ಪೀಸ್ ಮಾಡಿ ಅಂಗಡಿ ಧ್ವಂಸ ಮಾಡಿದ್ರು. ಪೊಲೀಸರು ಬಂದು ಅಡ್ಡಿಪಡಿಸಿದ್ರು. ಪೊಲೀಸರನ್ನೇ ಬೆದರಿಸಿ ಕಳಿಸಿದ್ರು. ನಿನ್ನೆಯ ಈ ಘಟನೆ ಇವತ್ತು ತಣ್ಣಗಾಗಿಲ್ಲ. ಹಿಂದೂಯೇತರರ ಅಂಗಡಿಗಳೆಲ್ಲ ಬಂದ್ ಆಗಿತ್ತು. ಹಿಂದೂಯೇತರರ 2 ಹಣ್ಣುಕಾಯಿ ಅಂಗಡಿ, 1 ಮಿಠಾಯಿ ಅಂಗಡಿ, 1 ಹಣ್ಣಿನ ಅಂಗಡಿ, 1 ಜ್ಯೂಸ್ ಅಂಗಡಿಯನ್ನ ಬಂದ್ ಮಾಡಿಸಿದ್ದಾರೆ. ಈಗ ಘಟನೆ ಬಗ್ಗೆ ವ್ಯಾಪಾರಿ ನಬೀಸಾ ಧಾರವಾಡ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬಡಪಾಯಿ ಮುಸ್ಲಿಂ ಅಂಗಡಿ ಧ್ವಂಸ, ಸರ್ಕಾರ ಮೌನ. ಜೆಡಿಎಸ್ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲ. ನಬೀಸಾಬ್ ಅವರಿಗೆ ಶ್ರೀರಾಮ ಸೇನೆ ಅವರಿಂದ ಆದ ನಷ್ಟವನ್ನ ಇವತ್ತು ಕುಮಾರಸ್ವಾಮಿ ಕಟ್ಟಿಕೊಟ್ರು. ನಬೀಸಾಬ್ಗೆ 10,000 ಧನ ಸಹಾಯ ಮಾಡಿದ್ರು. ಕಾಂಗ್ರೆಸ್ ಅವರು ನಬೀಸಾಬ್ಗೆ 25,000 ಹಣದ ನೆರವು ನೀಡಿದ್ರು. ನಬೀಸಾಬ್ಗೆ ನೆರವು ಕೊಟ್ಟ ಬೆನ್ನಲ್ಲೇ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಸೇರಿದಂತೆ ಹಲವರು ಬಿಜೆಪಿ, ಆರ್ಎಸ್ಎಸ್, ಹಿಂದೂ ಸಂಘಟನೆಗಳ ಮೇಲೆ ಸಿಟ್ಟು ಹೊರಹಾಕಿದ್ರು. ಆದರೆ ಬಿಜೆಪಿ ಅವರು ಸಮರ್ಥನೆ ಮಾಡಿಕೊಂಡ್ರು. ಅವ್ನು ತಂದೇನ ಕಷ್ಟಪಟ್ಟು ರೈತರಿಂದ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಬಂದು ಅಲ್ಲಿ ಜನಕ್ಕೆ ಅವನು ಏನೋ ಒಂದನ್ನ ಮಾರಾಟಕ್ಕೆ ಇಟ್ಕೊಂಡು ಜೀವನ ಮಾಡ್ಕೊಂಡಿದ್ದನು. ಹೊಟ್ಟೆ ಹೊಡೆಯತಕ್ಕಂತ ಕೆಲಸ ರಾಮ ಇದನ್ ಮಾಡು ಅಂತ ಹೇಳಿದಾನ. ಇದು ಒಳ್ಳೇದಲ್ಲ. ಇದು ಸಮಾಜದಲ್ಲಿ ಸರ್ಕಾರ ಅವನಿಗೆ ಪರಿಹಾರ ಕೊಡೋದು ಅಷ್ಟೇ ಅಲ್ಲ, ಅವ್ನು ಯಾರು ಅವನಿಗೆ ಆ ರೀತಿ ತಂದಿಟ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. 7 ಜನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಯಾರೇ ಕಾನೂನು ಕೈಗೆತ್ಕೊಂಡು ತಪ್ಪೇನೆ. ಕಲ್ಲಂಗಡಿ ಹಣ್ಣಿನ ಬಗ್ಗೆ ಕನಿಕರ ತೋರಿಸ್ತಾ ಇರೋರು ತಲೆ ಹೊಡೆದಾಗ ಯಾಕೆ ಕನಿಕರ ತೋರಿಸ್ತಿಲ್ಲ? ಹಾಗೆ ಯಾಕೆ ಸುಮ್ಮನೆ ಇರ್ತಾರೆ? ನೀವು ಹೇಳಿ. ನೀವೀಗ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು ಇಬ್ಬರು ಹೇಳಿಕೆನೂ ನಾನು ಗಮನಿಸಿದ್ದೀನಿ. ಅವರು ಅಖಂಡ ಶ್ರೀನಿವಾಸ ಮೂರ್ತಿ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು. ಯಾರಾದರೂ ಬಂದ್ರ ಸ್ಥಳಕ್ಕೆ ಹೋದ್ರ, ಖಂಡಿಸಿದ್ರ? ಕಲ್ಲಂಗಡಿ ಹಣ್ಣಿನ ಬಗ್ಗೆ ತೋರಿಸುವ ಕಳಕಳಿ ಸಂಕಟವನ್ನ ತಲೆ ಹೊಡೆದಾಗ್ಲೂ ತೋರಿಸ್ಲಿ. ಯಾಕೆ ತಲೆ ಹೊಡೆದಾಗ ಯಾಕೆ ಸುಮ್ಮನೆ ಇರ್ತಾರೆ? ಬಡವರ ಮೇಲೆ ಹಲ್ಲೆ, ನೆನ್ನೆ ಕಲ್ಲಂಗಡಿ ಹಣ್ಣು ಮಾಡ್ತಕ್ಕಂಥ ಒಬ್ಬ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ನೋಡಿದ್ರೆ ಇವರ ರಣ ಹೇಡಿಗಳು ಅಂತ ಗೊತ್ತಾಗುತ್ತೆ. ಈ ಹಾವಿನಪುರದ ವಿಷ ಜಂತುಗಳು ಇಡೀ ರಾಷ್ಟ್ರದ ಒಂದು ಕೋಮು ಸೌಹಾರ್ದತೆಯನ್ನು ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಇವ್ರ ಕೈಲಿ ಕಾಪಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇವ್ರ ಸ್ವಾರ್ಥಕ್ಕೋಸ್ಕರ, ಓಟ್ಗೋಸ್ಕರ ಧಾರ್ಮಿಕ ವಿಚಾರಗಳನ್ನ ಮುನ್ನೆಲೆಗೆ ತಗೊಬಂದು, ಭಾಷಾ ವಿಚಾರಗಳನ್ನ ಮುನ್ನೆಲೆಗೆ ತಗೊಬಂದು ದೇಶ ರಾಜ್ಯ ಹಾಳು ಮಾಡ್ತಾ ಇದ್ದಾರೆ. ದ್ವೇಷದ ರಾಜಕಾರಣ ಮಾಡಿ ಹಿಂದೂ ಮುಸಲ್ಮಾನರ ನಡುವೆ ಬೆಂಕಿ ಹಚ್ತಾ ಇದ್ದಾರೆ. ಜನ ಅರ್ಥ ಮಾಡ್ಕೊತಾರೆ. ಈ ರಾಜ್ಯದ ಜನರಿಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಏನ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಮೀರಿದ್ರೆ ಸರ್ಕಾರ ಆಕ್ಷನ್ ತಗೋತೀವಿ. ಇದರಲ್ಲಿ 2 ಚರ್ಚೆ ಇಲ್ಲ. ಈ ದೇಶ ಎಲ್ಲರಿಗೂ ಸೇರಿದ್ದೆ. ಅವತ್ತೇನು ಸ್ವತಂತ್ರ ಆಗ್ಬೇಕಾದ್ರೆ ಯಾರು ಭಾರತೀಯರು ಅಂತ ಉಳ್ಕೊಂಡಿದ್ದೀವಿ, ಎಲ್ಲ ಭಾರತೀಯರೇ. ಈಗ ವಿವಾದ ಸೃಷ್ಟಿ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ನಾನು ಭಾವಿಸಿಲ್ಲ. ಅಂಥದಕ್ಕೆಲ್ಲ ಹೆಚ್ಚು ಸ್ಕೋಪನ್ನು ಈ ಸರ್ಕಾರ ಕೊಡೋದಿಲ್ಲ. ಮಾವಿನ ಹಣ್ಣಿಂದ ಆಗ್ಬೋದು, ಕಲ್ಲಂಗಡಿ ಹಣ್ಣಿಂದ ಆಗ್ಬೋದು, ಇದು ರೈತರ ಮೇಲೆ ಮಾಡ್ತಾ ಇರೋಂಥ ಅಟ್ಯಾಕು. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಇದಕ್ಕೆ ಎಲ್ಲೋ ಒಂದು ರೀತಿ ಕುಮ್ಮಕ್ಕು ಕೊಡ್ತಾ ಇದೆ. ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅಂದರೆ ಎಲ್ಲೋ ಒಂದು ರೀತಿ ಸರ್ಕಾರ ಇದಕ್ಕೆ ನೇರವಾಗಿ ಪರೋಕ್ಷವಾಗಿ ಒಂದು ಸಪೋರ್ಟನ್ನು ಕೊಡ್ತಾ ಇದೆ. ಧಾರವಾಡದಲ್ಲಷ್ಟೇ ಅಲ್ಲ, ಇವತ್ತು ಗದಗದ ತೋಂಟದಾರ್ಯ ಮಠದ ಜಾತ್ರೆಯಲ್ಲೂ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧಕ್ಕೆ ಆಗ್ರಹಿಸಲಾಗ್ತಾ ಇದೆ. ಶ್ರೀರಾಮ ಸೇನೆ ಹಾಗೂ ಹಿಂದೂ ವೀರಶೈವ ಯುವ ವೇದಿಕೆ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತೋಂಟದಾರ್ಯ ಮಠದ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಏನೇ ಆಗಲಿ, ಹೊಟ್ಟೆಪಾಡಿಗೆ ವ್ಯಾಪಾರ ಮಾಡೋರ ಬದುಕಿಗೆ ಕೊಳ್ಳಿ ಇಡೋದು ಎಷ್ಟು ಸರಿ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.